ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ನೀವು ನೋಡ್ಕೊಳ್ಬೋದು. ಯೂಟ್ಯೂಬ್ ಮೇಲೆ ಸಡನ್ ಆಗಿ ವ್ಯೂಸ್ ಡೌನ್ ಇದೆ. ಅದು ಯಾವ ಒಂದು ಕಾರಣಕ್ಕೋಸ್ಕರ, ಯಾವ ಒಂದು ರೀಸನ್ಗೋಸ್ಕರ ಅಂದರೆ ಹೇಳ್ಬೇಕಾದ್ರೆ ಜಸ್ಟ್ ಅನ್ನೋಲ್ಲ, ಈ 4 ರೀಸನ್ ಇದೆ. ಈ 4 ರೀಸನ್ನಿಂದ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿ ನಮ್ಮೊಂದು ಯೂಟ್ಯೂಬ್ ವ್ಯೂಸೇ ಬರ್ತಾರೆ. ಆ್ಯಕ್ಚುಲಿ ನೀವು ನೋಡ್ಕೊಳ್ಬೋದು, ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹೇಳ್ಬೇಕಾರೆ. ಈ 4 ರೀಸನ್ನಿಂದ ಏನಾಗಿದೆ, ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸನ್ನು ಚೆನ್ನಾಗಿ ಬರ್ತಾಯಿಲ್ಲ. ವ್ಯೂಸ್ ಯಾವ ರೀತಿ ಬರ್ತದೆ, ಮೊದಲು 1000 2000 ವ್ಯೂಸ್ ಬರ್ತಾಯಿದ್ರು ಕಡೆ, ಈಗ ಸಡನ್ಲಿ ಬಂದ್ಬಿಟ್ಟು ಎಷ್ಟು 300 400 200 100 ಈ ರೀತಿ ವ್ಯೂಸ್ ಬರ್ತದೆ. ಇದರಿಂದ ತುಂಬ ಕೂಡ ಒಂದು ಬೇಜಾರು ಆಗ್ತಾ ಇದೆ. ಆದರೆ ಬಟ್ ನಾನೇ ಈ ಒಂದು ಏನು ತುಂಬ ಸಿಂಪಲು, ಈ 4 ರೀಸನ್ಗೆ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು, ಯಾವ ರೀತಿ ಮತ್ತೆ ನಾವು ವಾಪಸ್ ನಮ್ಮೊಂದು ವ್ಯೂಸ್ ಯಾವ ರೀತಿ ಬರ್ತದೋ ಮೊದಲು, ಆ ರೀತಿ ನಾವು ವಾಪಸ್ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವ್ಯೂಸ್ ಯಾವ ರೀತಿ ನಾವು ಪಡ್ಕೊಳ್ಳೋದು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಒಂದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನನಗೆ ವ್ಯೂಸ್ ಚೆನ್ನಾಗಿ ಬರ್ತಲ್ಲ, ವ್ಯೂಸ್ ಎಲ್ಲ ಕಡಿಮೆ ಆಗಿದೆ, ವ್ಯೂಸ್ ಕಡಿಮೆ ಬರ್ತಾ ಇದೆ ಅನ್ನೋ ಪ್ರತಿಯೊಬ್ಬರಿಗೆ ಹೇಳ್ತಾರೆ, ಈ ಒಂದು ಇಂಪಾರ್ಟೆಂಟ್ ತಪ್ಪದೆ ನೀವು ನೋಡಲೇಬೇಕು ಅಂತ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮುಂಚೆ ಮೊದಲೇ ಬಂದುಬಿಟ್ಟು ಎಲ್ಲರಿಗೂ ಹೇಳ್ತೀನಿ, ಲೇಡೀಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬಟನ್ ಅಂದರೆ ಟನ್ ಅಂತ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್. ಯಾಕಂದರೆ ಈ ಕನ್ನಡದಲ್ಲಿ ಈ ವಿಡಿಯೋ ಮಾಡ್ತೀನಿ, ಸಪೋರ್ಟ್ ಮಾಡಿ ಅಂತ ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಬಂದ್ಬಿಟ್ಟು ನಾನು ನಿಮಗೆ 4 ರೀಸನ್ ಹೇಳ್ತೀನಿ. ಈ 4 ರೀಸನಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಅನ್ನೋದು ಡೌನ್ ಆಗಿದೆ. ಈ ಒಂದು ಕಾರಣಕ್ಕೋಸ್ಕರ ನಮಗೆ ತುಂಬ ಒಂದು ಮೋಟಿವೇಶನ್ ಸಿಗ್ತಾರೆ, ಬೇಜಾರಾಗ್ತದೆ. ಯಾಕಂದರೆ ವ್ಯೂಸೇ ಬರಲಿಲ್ಲ ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ ಸ್ಟಾರ್ಟಿಂಗ್ 20 ಆವಾಗ ವ್ಯೂಸ್ ಚೆನ್ನಾಗಿ ಬರ್ತಾ ಇದ್ರೆ, ಬಟ್ ಈಗ ವ್ಯೂಸ್ ಕೂಡ ಬರ್ತಾರೆ. ರೀಸನ್ ಯಾವ ರೀಸನ್, ಅದು ಸೊಲ್ಯೂಷನ್ ಏನು ನಾನು ನಿಮಗೆ ಹೇಳ್ತೀನಿ. ಈಗ ಮೊದಲನೇ ರೀಸನ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಯಾವ ಒಂದು ಕಾರಣಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂಸ್ ಡೌನ್ ಆಗಿದೆ ಅಂತ ಹೇಳ್ಬೇಕಾರೆ, ಸಡನ್ ಆಗಿ ಮೊದಲನೇ ರೀಸನ್ ಬಂದ್ಬಿಟ್ಟು ಸಡನ್ ಆಗಿ YT ಸ್ಟುಡಿಯೋಲ್ಲಿ ಒಂದು ಹೊಸ ನ್ಯೂ ಪ್ರಾಬ್ಲಮ್ ಆಗಿತ್ತಲ್ಲ, ಒಂದು ಹೊಸ ನ್ಯೂ ಇದನ್ನ ಪ್ರಾಬ್ಲಮ್ ಆಯಿತು. ಏನಪ್ಪ ರಿಯಲ್ ಟೈಮ್ ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅಲ್ಲೊಂದು ನಮಗೊಂದು ಏರಿಯರ್ ಬರ್ತೈತೆ ಅಂದರೆ ಟೆಕ್ನಿಕಲ್ ಇಶ್ಯೂ ಅಂತ ಬಂದ್ಬಿಟ್ಟು, ಸಿಸ್ಟಮ್ ಟೆಕ್ನಿಕಲ್ ಇಶ್ಯೂ ಅಂತ ಬಂದ್ಬಿಟ್ಟು, ಈ ಒಂದು ಮಿಸ್ಟೇಕ್ ಅಂದರೆ ಈ ಪ್ರಾಬ್ಲಮ್ನಿಂದ ಏನಿದೆ, ಈ ಒಂದು ರೀಸನ್ನಿಂದ ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ವ್ಯೂಸ್ ಅನ್ನೋದು ಕಡಿಮೆ ಆಗಿದೆ. ಈ ಒಂದು ಮಿಸ್ಟೇಕ್, ಈ ಪ್ರಾಬ್ಲಮ್ನಿಂದ ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ವ್ಯೂಸ್ ಡೌನ್ ಆಗಿದೆ, ತುಂಬ ಡೌನ್ ಆಗಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಪ್ರಾಬ್ಲಮ್ ಬಂದ ನಂತರನೇ ಅವರೊಂದು ಯೂಟ್ಯೂಬ್ ಚಾನಲ್ ತುಂಬ ಡೌನ್ ಆಗಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ವ್ಯೂಸೇ ಬರ್ತಾಯಿಲ್ಲ, ಸರಿಯಾಗಿ ವ್ಯೂಸ್ ಬರ್ತಾಯಿಲ್ಲ. ಈ ಪ್ರಾಬ್ಲಮ್ಗೋಸ್ಕರ, ಈ ಒಂದು ಪ್ರಾಬ್ಲಮ್ನಿಂದನೇ ತುಂಬ ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಡೌನ್ ಆಗಿದೆ. ಇದು ಮೊದಲನೇ ರೀಸನ್ ಬಂದ್ಬಿಟ್ಟು, ಇದಕ್ಕೆ ಸೊಲ್ಯೂಷನ್ ನಾನು ಲಾಸ್ಟ್ಗೆ ಹೇಳ್ತೀನಿ. ಅದ್ರ ಬಟ್ ಇದು ಮೊದಲನೇ ರೀಸನ್. ಈ ಒಂದು ಕಾರಣಕ್ಕೋಸ್ಕರ ಎಲ್ಲ ಯೂಟ್ಯೂಬರ್ಸ್ ಆಗಿಲ್ಲ, ಕೆಲವೊಂದಷ್ಟು ಯೂಟ್ಯೂಬರ್ಸ್ಗೆ ಈ ಒಂದು ಪ್ರಾಬ್ಲಮ್ನಿಂದನೇ ವ್ಯೂಸ್ ಡೌನ್ ಆಗಿದೆ. ಇನ್ನು ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಅಂದ್ರಪ್ಪ, ಜಿಯೋ ಸಿನಿಮಾ. ಈ ಜಿಯೋ ಸಿನಿಮಾ ಅನ್ನೋದು ಸೆಕೆಂಡ್ ರೀಸನ್. ಈ ಒಂದು ರೀಸನ್ ತುಂಬ ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಏನಪ್ಪ ಅಂದರೆ ಹೇಳ್ಬೇಕಾರೆ, ಈ ಜಿಯೋ ಸಿನಿಮಾ ಅಂದರೆ ಯಾವ ರೀತಿ ಅಂದರೆ ಹೇಳ್ಬೇಕಾರೆ, ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ನಾನು ಜಿಯೋ ಸಿನಿಮಾ ಅಂದ ತಕ್ಷಣ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ಬಿಡ್ತೀನಿ. ಏನೋ ಜಸ್ಟ್ ನಾನು ನಿಮಗೆ ಓಪನ್ ಮಾಡ್ತೀನಿ. ಈ ಜಿಯೋ ಸಿನಿಮಾನಿಂದ ಏನು ಪ್ರಾಬ್ಲಮ್ ಆಗ್ತಿದೆ, ಈ ಒಂದು ಈ ಜಿಯೋ ಸಿನಿಮಾನಿಂದ ನಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ಹೇಳ್ಬೇಕಾರೆ, ಈ ಜಿಯೋ ಸಿನಿಮಾಲಿ ಮೇನ್ ಇಂಪಾರ್ಟೆಂಟ್ ಈಗ ಏನು ನಡೀತಿದೆ, IPL ನಡೀತಿದೆ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ, ನಮ್ಮೊಂದು ಆಡಿಯನ್ಸ್ ಏನು ಯೂಟ್ಯೂಬ್ದವ್ರು ಇದ್ದಾರಲ್ಲ, ಯೂಟ್ಯೂಬ್ ಆಡಿಯನ್ಸ್ ಏನಿದಾರಲ್ಲ, ನಮ್ಮೊಂದು ವ್ಯೂವರ್ಸು, ನಮ್ಮ ಸಬ್ಸ್ಕ್ರೈಬರ್ಸು, ಅವರೆಲ್ಲ ಏನು ಮಾಡ್ತಾರೆ, IPL ನೋಡ್ತಾ ಇದ್ದಾರೆ. ನಮಗೆ IPL ಪ್ಲೇ ಮಾಡಿ ತೋರಿಸ್ತಿದೆ, ಅದ್ರ ಬಿಟ್ಟು ತೋರಿಸೋಂಗಿಲ್ಲ, ಯಾಕಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬರ್ತಾರೆ. ನನಗೆ ತೋರಿಸ್ತಾ ಇದೆ ನೋಡಿ. ಈ IPL ಅಂದರೆ ಈ ಜಿಯೋ ಸಿನಿಮಾ ಅಂದರೆ ಈ IPL ಒಂದು ರೀಸನ್ ಅಂತ ಏನಾಗುತ್ತೆ, ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ವ್ಯೂಸ್ ಅನ್ನೋದು ಡೌನ್ ಆಗಿದೆ. ಯಾಕಪ್ಪ ಅಂದರೆ ಹೇಳ್ಬೇಕಾರೆ, ಈಗ ನಾವು ಲಾಂಗ್ ಟೈಮ್ ಅಂದರೆ ವ್ಯೂವರ್ಸ್ ನೋಡುವಂಥ ಜನರು ಏನಂದ್ರೆ ಲಾಂಗ್ ಟೈಮ್ ಯೂಟ್ಯೂಬಲ್ಲಿ ಇರ್ತಿದ್ರು. ಅವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಿ ಪ್ರತಿಯೊಂದು ವಿಡಿಯೋ ಕೂಡ ವಾಚ್ ಮಾಡ್ತಾಯಿದ್ರು. ಆದ್ರೆ ಬಟ್ ಈಗ ವಿಡಿಯೋ ನೋಡುವಷ್ಟು ಕೂಡ ಅವರಿಗೆ ಟೈಮ್ ಸಿಗ್ತಲ್ಲ. ಯಾಕಪ್ಪ ಅಂದರೆ ಎಲ್ಲ IPL ಮೇಲೆ ಫೋಕಸ್ ಮಾಡಿದ್ದಾರೆ, ಜಾಸ್ತಿ ಇರೋದು IPL ಮೇಲೆ ಫೋಕಸ್. ಆ್ಯಕ್ಚುಲಿ ಮೊನ್ನೆ ನಾನು ಕೂಡ ಮ್ಯಾಚ್ ನೋಡಿದೆ. ಅವಾಗ ಎಷ್ಟು ಜನ ನೋಡ್ತಾ ಇದ್ದಾರೆ ಫಸ್ಟ್ ಮ್ಯಾಚ್ RCB ವರ್ಸಸ್ CSK ಅಂತ ಮ್ಯಾಚ್ ಇತ್ತಲ್ಲ, ಆ ಮ್ಯಾಚಿಗೆ 35 ಕೋಟಿ ಅಂದರೆ ಎಷ್ಟಾಗುತ್ತೆ ನೋಡಿ. ಆ್ಯಕ್ಚುಲಿ ನನ್ನೊಂದು ಯೂಟ್ಯೂಬ್ ಚಾನಲ್ ಇಡೀ ಲೈಫ್ ಟೈಮ್ ವಿಡಿಯೋ ಮಾಡಿದ್ರು, ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು, ನಾನು ಈ ವಿಡಿಯೋಗೆ ನನಗೆ ಎಷ್ಟು ವ್ಯೂಸ್ ಅಂದರೆ ಲೈಫ್ ಟೈಮ್ ವ್ಯೂಸ್ ಟೋಟಲ್ ಎಷ್ಟು ವ್ಯೂಸ್ ಬಂದರೆ 8 ಮಿಲಿಯನ್ ವ್ಯೂಸ್ ಕೂಡ ದಾಟಿಲ್ಲ. ನಂದು 8 ಮಿಲಿಯನ್ ವ್ಯೂಸ್ ಆಗಿಲ್ಲ. ಆದರೆ ಬಟ್ಟು ಕೇವಲ ಒಂದು ಮ್ಯಾಚಿಗೆ 35 ಕೋಟಿ ಅಂದರೆ ಯಾವ ರೀತಿ ಕ್ರೋಡ್ಸ್ ನೋಡಿ, ಜಾಸ್ತಿ. ಅದು 35 ಕೋಟಿ ಅನ್ನೋದು ತುಂಬ ದೊಡ್ಡ ಅಕ್ಷರ. ಅದನ್ನ ನೋಡಿದರೆ ನಮ್ಮ ಕಣ್ಣೇ ಸಾಲಲ್ಲ. ಆ ರೀತಿ ವ್ಯೂವರ್ಸ್ ನೋಡುವಂಥ ಜನ ಆಡಿಯನ್ಸ್ ಜಾಸ್ತಿ ಏನು ಮಾಡಿದ್ದಾರೆ, ಈಗ ಕ್ರಿಕೆಟ್ ಮೇಲೆ ಫೋಕಸ್ ಮಾಡ್ತಾಯಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬ್ಸ್ಗೆ ಚೆನ್ನಾಗಿ ವ್ಯೂಸ್ ಅನ್ನೋದು ಬರ್ತಾಯಿಲ್ಲ, ರಿಚ್ ಸಿಗ್ತಾಯಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ವ್ಯೂಸ್ ಡೌನ್ ಆಗಿದೆ. ಇದು ಮೇನ್ ಅಂದರೆ ಹೇಳ್ಬೇಕಾದ್ರೆ ಜಿಯೋ ಸಿನಿಮಾ, ಈ IPL ಇಂದ ನಮಗೆ ಈ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಇದು ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು.
ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇನ್ನು ಥರ್ಡ್ ರೀಸನ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಂದ್ರೆ ತುಂಬ ಸಿಂಪಲ್ಲು. ಏನಪ್ಪ ಚಾನೆಲ್ ಕಂಟೆಂಟ್ ಚೇಂಜ್. ಅಂದರೆ ಚಾನೆಲ್ ಕಂಟೆಂಟ್ ಚೇಂಜ್ ಅಂದರೆ ಹೇಳ್ಬೇಕಾರೆ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ವ್ಯೂಸ್ ಬರ್ತಲ್ಲ ಅಂತ ಬಂದ್ಬಿಟ್ಟು ಏನು ಮಾಡ್ತಾರೆ, ಅವರೊಂದು ಯೂಟ್ಯೂಬ್ ವಿಡಿಯೋ ಏನು ಕಂಟೆಂಟ್ ಇದಲ್ಲ ಆ ಕಂಟೆಂಟ್ ಏನು ಮಾಡ್ತಾರೆ, ಚಾನೆಲ್ ಚೇಂಜ್ ಮಾಡ್ತಾರೆ. ಆ ಚೇಂಜ್ ಮಾಡಿದ ಕಾರಣಕ್ಕೋಸ್ಕರ ಅವ್ರು ಏನಾಗುತ್ತೆ, ಯೂಟ್ಯೂಬಲ್ಲಿ ಚೆನ್ನಾಗಿ ವ್ಯೂಸ್ ಬರಲ್ಲ, 100% ವ್ಯೂಸ್ ಬರಲ್ಲ. ಯಾಕಪ್ಪ ಹೇಳ್ಬೇಕಾರೆ ಈಗ ನೀವು ಗೇಮಿಂಗ್ ಕ್ಯಾಟಗರಿ ಮಾಡ್ತಾರೆ, ಗೇಮಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾರೆ, ಗೇಮಿಂಗ್ ಬಿಟ್ಟು ಬೇರೆ ಟೆಕ್ ಕಂಟೆಂಟ್ ವಿಡಿಯೋ ಹಾಕಿದ್ರೆ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಅವಾಗ ವ್ಯೂಸ್ ಬರಲ್ಲ. ತುಂಬ ಜನ ಇದು ಮಾಡ್ತಾ ಇದ್ದಾರೆ. ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಈ ರೀತಿ ಮಾಡೋಕ್ಕೆ ಹೋಗಲೇ ಬಿಡು. ಇದು ಮೂರನೇ ರೀಸನ್ ಬಂದ್ಬಿಟ್ಟು ಚಾನೆಲ್ ಕಂಟೆಂಟ್ ಚೇಂಜ್. ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಕಂಟೆಂಟ್ ಚೇಂಜ್ ಮಾಡೋದು, ಬೇರೆ ಕಂಟೆಂಟ್ ಮಾಡೋದು. ಈಗ ಟೆಕ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಗೇಮಿಂಗ್ ಮಾಡೋದು. ಈ ರೀತಿ ತುಂಬ ಜನ ಯೂಟ್ಯೂಬರ್ಸ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಫೋರ್ತ್ ರೀಸನ್ ಬಂದ್ಬಿಟ್ಟು, ಇದು ಲಾಸ್ಟ್ ರೀಸನ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ ಲಾಂಗ್ ಟೈಮ್ ಗ್ಯಾಪ್. ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ಟೈಮ್ ಗ್ಯಾಪ್. ಅಂದರೆ ಲಾಂಗ್ ಟೈಮ್ ಅಂದರೆ ನಾವು ಜಾಸ್ತಿ ಲಾಂಗ್ ಟೈಮ್ವರೆಗೂ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಲಾಂಗ್ ಟೈಮ್ ಗ್ಯಾಪ್ ಅಂದರೆ ನಾವು ಯೂಟ್ಯೂಬ್ನಲ್ಲಿ ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಒಂದು ವೀಕಿಗೆ ಒಂದು ಮಂತಿಗೆ 3 ಡೇಸಿಗೆ ಒಂದು ಮಂತಿಗೆ ಡೈಲಿ 3 ವೀಡಿಯೋ ಅಪ್ಲೋಡ್ ಮಾಡೋರು 1 ವೀಡಿಯೋ ಆಗ್ತಾ ಇದ್ದಾರೆ. ಈ ಒಂದು ಲಾಂಗ್ ಟೈಮ್ ಗ್ಯಾಪ್ ಮಾಡೋದಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಚೆನ್ನಾಗಿ ವ್ಯೂಸ್ ಬರ್ತಾರೆ, ವ್ಯೂಸ್ ಅನ್ನೋದು ಡೌನ್ ಆಗಿದೆ, ಡ್ರಾಪ್. ಈ 4 ರೀಸನ್ ಹೇಳಿದ್ದೀನಿ ನಾನು ನಿಮಗೆ. ಈ 4 ರೀಸನ್ಗೆ ನಾನು ಸೊಲ್ಯೂಷನ್ ಕೂಡ ಕೊಟ್ಬಿಡ್ತೇನೆ. ಮೊದಲನೇ ರೀಸನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅದು ಟೆಕ್ನಿಕಲ್ ಇಶ್ಯೂ ಆಗಿತ್ತಲ್ಲ, ಆ ಒಂದು ರೀಸನ್ ಬಂದ್ಬಿಟ್ಟು ಆ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಏನಪ್ಪ ಅಂದರೆ ಏನೂ ಇಲ್ಲ, ತುಂಬ ಸಿಂಪಲ್ಲು. ಅದಕ್ಕೇನು ಇಲ್ಲ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ಸಾಕು. ಆ ಪ್ರಾಬ್ಲಮ್ ಅವರೇ ಯೂಟ್ಯೂಬ್ IT ಹೊಡೆದವ್ರೆ ಅವರೇ ಸಾಲ್ವ್ ಮಾಡ್ತಾ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಏನು ಮಾಡೋಬೇಕಲ್ಲ, ಆಟೋಮೆಟಿಕ್ ಸಾಲ್ವ್ ಆಗುತ್ತೆ. ಅದು 2-3 ದಿನದಲ್ಲಿ ಸಾಲ್ವ್ ಆಗುತ್ತೆ ಆ ಒಂದು ಪ್ರಾಬ್ಲಮ್. ಆ ಪ್ರಾಬ್ಲಮ್ಗೆ ಏನು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಕಡೆ ಮಿಸ್ಟೇಕ್ ಅಲ್ಲ, ಯೂಟ್ಯೂಬ್ದವ್ರ ಮಿಸ್ಟೇಕ್. ಅದು ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು, ಅಂದರೆ ಮೊದಲನೇ ಪ್ರಾಬ್ಲಮ್ ಅದು ಸೊಲ್ಯೂಷನ್. ಸೆಕೆಂಡ್ ರೀಸನ್ಗೆ ಬಂದ್ಬಿಟ್ಟು ಸೆಕೆಂಡ್ ಯಾವುದಪ್ಪ ಅಂದರೆ ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಜಿಯೋ ಸಿಮ್. ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನು ನಮ್ಮ ಹತ್ರ ಇಲ್ಲ. ಅದು ಈ ಪ್ರಾಬ್ಲಮ್ ಸೊಲ್ಯೂಷನ್ ನಮ್ಮ ಹತ್ರ ಇಲ್ಲ. ಈ ಪ್ರಾಬ್ಲಮ್ ಸೊಲ್ಯೂಷನ್ ಇರೋದು ಒಂದೇ ಒಂದು, ಅದೇನಪ್ಪ, IPL ಮುಗಿಯೋವರೆಗೂ ಮಾತ್ರ ಆ IPL ನೋಡೋದು ಯಾರು ಕೂಡ ಬಿಡಲ್ಲ. ಮತ್ತೆ IPL ಮುಗಿದ ನಂತರ, IPL ಟೂರ್ನಮೆಂಟ್ ಎಲ್ಲ ಮುಗಿದ ನಂತರ ಮತ್ತೆ ವಾಪಸ್ ಏನು ಮಾಡ್ತಾರೆ, ಆ ಯೂಟ್ಯೂಬ್ ವ್ಯೂವರ್ಸ್ ಏನಿದ್ದಾರೆ, ಯೂಟ್ಯೂಬ್ ಆಡಿಯನ್ಸ್ ಏನಿದ್ದಾರೆ ಮತ್ತೆ ವಾಪಸ್ ಯೂಟ್ಯೂಬ್ನಲ್ಲಿ ಬರ್ತಾರೆ. ಆವಾಗ ನಮಗೆ ಸರಿಯಾಗಿ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಬಿಟ್ಟು ಅವರು ವಾಪಸ್ ಈಗ IPL ನೋಡ್ತಾ ಇದ್ದಾರೆ ಬಂದುಬಿಟ್ಟು ಅವ್ರು ನೋಡಬೇಡಿ ಅಂತ ನಾವು ಹೇಳೋ ಅಧಿಕಾರ ಇಲ್ಲ. ಅದ್ರ ಬಟ್ IPL ನೋಡ್ತಾ ಇದ್ದಾರೆ, ಆಲ್ಮೋಸ್ಟ್ ಜನ ಎಲ್ಲ IPL ನೋಡ್ತಾ ಇದ್ದಾರೆ. ಅದ್ರ ಬಟ್ ನಾವು ಏನು ಮಾಡಬೇಕು, ವೇಟ್ ಮಾಡಬೇಕು ಅಷ್ಟೇ. ಇದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಅಂದರೆ ಈ ಒಂದು ರೀಸನ್ಗೆ ಸೊಲ್ಯೂಷನ್ ಬಂದ್ಬಿಟ್ಟು ಏನು ತುಂಬ ಸಿಂಪಲ್, ಏನೂ ಇಲ್ಲ. ಈ ಜಿಯೋ ಸಿನಿಮಾದಲ್ಲೇ IPL ನೋಡ್ತಾರೆ, IPL ನೋಡಿ ಎಲ್ಲ ನಾನು ಕೂಡ ನೋಡ್ತೀನಿ, ನೀವು ಕೂಡ ನೋಡಿ, ಅದೇನಿಲ್ಲ. ಅದು ಬಟ್ ಈ IPLನಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಇರಲಿ, ಈ ಒಂದು ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್, ಈ ರೀಸನ್ಗೆ ಸೊಲ್ಯೂಷನ್ ಏನಪ್ಪ, ತುಂಬ ಸಿಂಪಲ್ಲು. IPL ಮುಗಿದ ನಂತರ ಮತ್ತೆ ವಾಪಸ್ ರಿಕವರಿ ಆಗುತ್ತೆ, ಅಲ್ಲಿವರೆಗೆ ನಾವು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಇದು ಸೆಕೆಂಡ್ ರೀಸನ್ ಬಂದ್ಬಿಟ್ಟು. ಇನ್ನು ಮೂರನೇ ರೀಸನ್ ಬಂದ್ಬಿಟ್ಟು ಏನಪ್ಪ, ಮೂರನೇ ರೀಸನ್ಗೆ ಸೊಲ್ಯೂಷನ್ ಬಂದ್ಬಿಟ್ಟು ಏನಪ್ಪ, ಚಾನೆಲ್ ಕಂಟೆಂಟ್ ಚೇಂಜ್. ಚಾನೆಲ್ ಕಂಟೆಂಟ್ ಅಂದರೆ ಕಂಟೆಂಟ್ ಚೇಂಜ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಚೆನ್ನಾಗಿ ಬರ್ತಾರಲ್ಲ. ಆದ್ರೆ ಬಿಟ್ಟು ವ್ಯೂಸ್ ಬರ್ಬೇಕಾದ್ರೆ ಏನು ಮಾಡ್ಬೇಕು, ತುಂಬ ಸಿಂಪಲ್. ನೀವು ಏನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆ ಮೋಸ್ಟ್ ಪಾಪ್ಯುಲರ್ ವಿಡಿಯೋ ಯಾವ ಒಂದು ಟಾಪಿಕ್ ಇದೆ, ಆ ಟಾಪಿಕ್ ಬಗ್ಗೆ ನೀವು ವಾಪಸ್ ಮತ್ತೊಂದು ರಿಕವರಿ ವಿಡಿಯೋ ಮಾಡಿ. ಆ ಟಾಪಿಕ್ ಬಗ್ಗೆ ನೀವು ವಾಪಸ್ ರಿಕವರಿ ಮಾಡಿದರೆ ಏನಾಗುತ್ತೆ, ಆಟೋಮೆಟಿಕ್ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ವೈರಲ್, ನಿಮ್ಮ ಚಾನಲ್ ಮೋಸ್ಟ್ ಪಾಪ್ಯುಲರ್ ವಿಡಿಯೋ, ಆ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಕವರ್ ಮಾಡ್ತಾ ಹೋದರೆ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ವಾಪಸ್ ರಿಕವರಿ ಈಗೇನು ವ್ಯೂಸ್ ಬರ್ತದಲ್ಲ ಸ್ಟಾರ್ಟಿಂಗ್, ಅದೇ ರೀತಿ ಮತ್ತೆ ವಾಪಸ್ ನಿಮಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ರೀಸನ್ ಬಂದ್ಬಿಟ್ಟು ಹೇಳ್ಬೇಕು, ನೀವು ಟಾಪಿಕ್ ಕವರ್ ಮಾಡ್ಬೇಕು, ಅದ್ರ ಬಟ್ ಕಂಟೆಂಟ್ ಚೇಂಜ್ ಮಾಡೋಕೋಬೇಡಿ. ಇದು ಮೂರನೇ ರೀಸನ್ಗೆ ಸೊಲ್ಯೂಷನ್. ಇನ್ನು ನಾಲ್ಕನೇ ರೀಸನ್ ಬಂದ್ಬಿಟ್ಟು ಏನಪ್ಪ ಅನ್ನಬೇಕಾದ್ರೆ ತುಂಬ ಸಿಂಪಲ್, ಲಾಂಗ್ ಟೈಮ್ ಗ್ಯಾಪ್ ಯಾರು ಕೂಡ ಮಾಡೋಕೋಬೇಡಿ. ಇದಕ್ಕೆ ರೀಸನ್ ಸೊಲ್ಯೂಷನ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡೋಕೋಬೇಡಿ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಆದಷ್ಟು ಬೇಗ ನೀವು ಏನಾದರೂ ಕೆಲಸ ಮಾಡ್ತಾರೆ, ಅದು ಮಾಡ್ತಾರೆ ಅಂದ್ರೆ ವರ್ಕಲ್ಲಿ ಇರ್ತಾರೆ, ಜಾಬಲ್ಲಿ ಇದ್ದರೂ ಕೂಡ ಏನು ಮಾಡಿ, ಅಡ್ಜಸ್ಟ್ ಮಾಡಿ. ಆದಷ್ಟು ಟೈಮ್ ಸಿಕ್ಕಂಗೆ ವೀಡಿಯೋ ಮಾಡಿ. ನಿಮ್ಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ನಿಲ್ಸಕ್ಕೆ ಹೋಗ್ಬಿಡಿ. ಒಂದಿನ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಿರೆ ಎಷ್ಟು ಲುಕ್ಸಾನ, ಎಷ್ಟು ಬೇಜಾರಾಗುತ್ತೆ ಅಂದ್ರೆ ತುಂಬ ಬೇಜಾರಾಗುತ್ತೆ. ಇಷ್ಟು ನಾನು ನಿಮಗೆ ಅದನ್ನು ಇಷ್ಟು ನೀವು ಯಾವುದೇ ಕಾರಣಕ್ಕೂ ಮಾಡೋಕೋಬೇಡಿ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ, ಯಾವುದೇ ಕಾರಣಕ್ಕೂ ಬಿಡೋಕೋಬೇಡಿ. ವ್ಯೂಸ್ ಬರಲಿ ಬಿಡಲಿ ಅದು ಸೆಕೆಂಡ್ ಮ್ಯಾಟ್ರು. ಮೊದಲು ಮ್ಯಾಟ್ರ್ ಬಂದ್ಬಿಟ್ಟು ಏನು, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಗ್ರೋ ಆಗುತ್ತೆ. ವಾಪಸ್ ಈಗೇನು ವ್ಯೂಸ್ ಬರ್ತಾ ಇದ್ದರೆ ಡಬಲ್ ವ್ಯೂಸ್ ಬರುತ್ತೆ, ಚಾನಲ್ ಕೂಡ ಗ್ರೋ ಆಗುತ್ತೆ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಏನಾಗುತ್ತೆ, ನಿಮ್ಮ ಚಾನಲ್ ಇಂಪ್ರೆಷನ್ ಸಿಗುತ್ತೆ. ಯಾರು ಕೂಡ ಎಲ್ಲ ಯೂಟ್ಯೂಬರ್ಸ್ ನಾನು ನಿಮಗೆ ಹೇಳ್ತೇನೆ, ತುಂಬ ನಿಮಗೆ ಇಂಪಾರ್ಟೆಂಟು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ಏನೋ ಜಸ್ಟ್ ನಾನು ಇವತ್ತು ನೋಡಿದ್ರೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಈ 4 ರೀಸನ್ ವ್ಯೂಸ್ ಡೌನ್ ಆಗೋದಕ್ಕೆ ಕಾರಣ ಈ 4 ರೀಸನ್ಗೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ, ವ್ಯೂಸ್ ಬರ್ತಂತ ಯಾರೋ ಬೇಜಾರು ಹಾಕೋಬೇಡಿ. ವ್ಯೂಸ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದವರಿಗೆ ಬರ್ತಾರ, ಇನ್ನು ನಮಗೇನು ಲೆಕ್ಕ ಬಿಡಿ.
ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸಿ ಮುಂಚೆ ಪ್ರತಿ ಒಬ್ಬ ಎಕ್ಸ್ಪ್ಲೈನ್ ಮಾಡಿ ಸಲ್ಲುತ್ತಾ ಜನ್ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್. ತುಂಬ ಸೆಕೆ ಆಗ್ತದೆ, ಈ ಸೆಕೆಗೋಸ್ಕರ ಒಂದು ಲೈಕ್ ಮಾಡಿ.